2 ವರ್ಷ ಆದ್ಮೇಲೆ ಅಧಿಕಾರವನ್ನ ಬಿಟ್ಕೊಡ್ಬೇಕು. ಅವರು ಯಾರೇ ಆಗಲಿ ಅಧಿಕಾರವನ್ನ ಬಿಟ್ಕೊಡ್ಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆ ಇದು. ಎರಡು ವರ್ಷ ಆದ್ಮೇಲೆ ಅಧಿಕಾರ ಬಿಟ್ಕೊಡ್ಬೇಕು. ಅವರು ಯಾರೇ ಆಗ್ಲಿ ಅಧಿಕಾರವನ್ನ ಬಿಟ್ಕೊಡ್ಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ಫೋಟಕ ಹೇಳಿಕೆ. ನಾನು ಹೇಳ್ತಿರೋದು ಕೆಲವೇ ನಿಗಮದ ನೇಮಕಾತಿಗಳ ಬಗ್ಗೆ ಸರ್ಕಾರದಲ್ಲಿ ಏನೇ ಆಗಿದೆ ಅನ್ನೋದು ಚರ್ಚೆ ಮಾಡಬೇಡಿ, ಇದು ವಿವಾದದ ಸ್ವರೂಪ ಪಡೆದುಕೊಳ್ಳಬಾರದು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ಅಂದ್ರೆ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಇದು ಹೆಂಗೆ ಗೊತ್ತಾ, ಒಂದೇ ಒಂದು ಬಾಣದಲ್ಲಿ 2 ಪಕ್ಷಿಗಳನ್ನ ಬೀಳಿಸುವಂತಹ ವಿದ್ಯೆಯನ್ನ ಡಿಕೆ ಶಿವಕುಮಾರ್ ಅವರು ಕಲ್ತಿದ್ದಾರೆ. ಇದ್ರ ಬಗ್ಗೆ ನೀವು ಏನು ಮಾತಾಡೋ ಅವಶ್ಯಕತೆ ಇಲ್ಲ. ನಾವಿನ್ನು ಚಿಕ್ಕವರಾಗಿರ್ತೀವಿ. 2 ವರ್ಷ ಆದ್ಮೇಲೆ ಅಧಿಕಾರವನ್ನ ಬಿಟ್ಕೊಡ್ಬೇಕು. ಅವರು ಯಾರೇ ಆಗ್ಲಿ ಅಧಿಕಾರವನ್ನ ಬಿಟ್ಕೊಡ್ಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ಫೋಟಕ ಹೇಳಿಕೆ ಇದು. ನಾನು ಹೇಳ್ತಾ ಇರೋದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅವರು. ನಾನು ಹೇಳ್ತಾ ಇರೋದು ಕೇವಲ ನಿಗಮ ನೇಮಕಾತಿಗಳ ಬಗ್ಗೆ, ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಅಲ್ಲ. ಡಿಕೆ ಶಿವಕುಮಾರ್ ಅವರು ಮಾತು ಇದು ಯಾರ್ಯಾರಿಗೆ ತಟ್ಟಬೇಕೋ ಅವ್ರವ್ರಿಗೆ ತಟ್ಟುತ್ತೆ. ಸರ್ಕಾರದಲ್ಲಿ ಏನಾಗಿದೆ ಅನ್ನೋದು ಚರ್ಚೆ ಮಾಡಬೇಡಿ. ಸಾರ್ವಜನಿಕವಾಗಿ ಸರ್ಕಾರದಲ್ಲಿ ಏನಾಗಿದೆ ನಮ್ಮ ಮರ್ಯಾದೆ ತೆಕ್ಕೊಳ್ಳೋದು ಬೇಡ. ನಿಗಮದ ವಿಚಾರಕ್ಕೆ ಬಂದ್ರೆ ಏನೇನು 2-2.5 ವರ್ಷ ಏನು ಮಾತಾಡ್ಕೊಂಡಿರ್ತೀರಲ್ಲ ಅದು ಮಾಡಲೇಬೇಕು. ಅಂದರೆ ಇಂಡೈರೆಕ್ಟ್ಲಿ ಹೈಕಮಾಂಡ್ ಮಾತು ಕೊಟ್ಟಿದೆ, ಮಾತನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು. ಇದು ವಿವಾದದ ಸ್ವರೂಪವನ್ನ ಪಡ್ಕೊಳ್ಬಾರ್ದು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಬುದ್ಧಿ ಹೇಳ್ತಾ ಇರುವಂತದ್ದು ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.